ನಮಸ್ಕಾರ, ಪವನ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಲೋಕಸಭಾ ಚುನಾವಣೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಸ್ನೇಹಿತರೆ. ಸೋಮವಾರದ ಒಳಗೆ 10ರಿಂದ 15 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಚಿತ್ರಣ ಸಿಗಬಹುದು. ಈ ಹೊತ್ತಿನಲ್ಲಿ ಇಬ್ಬರು ಪ್ರಭಾವಿ ನಾಯಕರುಗಳಿಗೆ ಅಮಿತ್ ಶಾ ಖುದ್ದಾಗಿ ಕಾಲ್ ಮಾಡಿರೋದು ತುಂಬ ಕುತೂಹಲಕ್ಕೆ ಕಾರಣವಾಗಿದೆ. ಈ ಇಬ್ಬರೂ ನಾಯಕರುಗಳಿಗೆ ರಾಜ್ಯ ನಾಯಕರ ಮಧ್ಯಪ್ರವೇಶ ಇಲ್ಲದೆ ಸ್ವತಃ ಹೈಕಮಾಂಡ್ ವರಿಷ್ಠರೇ ನೇರವಾಗಿ ಸಂಪರ್ಕ ಮಾಡಿದ್ದು, ಹೈಕಮಾಂಡಿಂದನೇ ಬಿಗ್ ಆಫರ್ ಕೊಡಲಾಗಿದೆ ಎನ್ನಲಾಗ್ತಿದೆ. ಯಾರು ಆ ಇಬ್ಬರು ಗಣ್ಯರು ಹಾಗಾದರೆ ಹೇಳ್ತೀನಿ. ಅಚ್ಚರಿಯ ಆಯ್ಕೆಗೆ ಮುಂದಾಗ್ತಾ ಇರೋದು ಯಾಕೆ BJP ಹೈಕಮಾಂಡ್? BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಟ್ಟಿರೋ ಪಟ್ಟಿಯಲ್ಲಿ ಏನಿದೆ, ಯಾರ ಸ್ಪರ್ಧೆಗೆ ಪರ ಇದೆ, ಯಾರ ಸ್ಪರ್ಧೆಗೆ ವಿರೋಧ ಇದೆ ಎಂಬ ಮಾಹಿತಿ ಹೇಳ್ತಾ ಹೋಗ್ತೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಕೆಲವು ಅಚ್ಚರಿಯ ಬದಲಾವಣೆಗಳು ಹಾಗೂ ನಿರೀಕ್ಷೆ ಮಾಡದೇ ಇರೋ ಬದಲಾವಣೆಗಳು ಆಗುತ್ತೆ ಅಂತ ಪಕ್ಕಾ ಆಗ್ತಾ ಇದೆ. ಯಾಕಂದರೆ ದೆಹಲಿಯಿಂದ ಬರ್ತಾ ಇರೋ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಮಾಹಿತಿ. ವಯಸ್ಸಾದವರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಮಾತು ಏನಿತ್ತು, ಅದೀಗ ಎಲ್ಲ ಉಲ್ಟಾ ಆಗೋ ಥರ ಕಾಣಿಸ್ತಾ ಇದೆ. ವಯಸ್ಸಿನ ಕಾರಣದಿಂದಾಗಿ ಟಿಕೆಟ್ ಮಿಸ್ ಮಾಡಿಕೊಳ್ತಾರೇನೋ ಅಂತಿದ್ದವರೆಲ್ಲ ಈಗ ಟಿಕೆಟ್ ಪಡೆದುಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾರೂ ನಿರೀಕ್ಷೆ ಮಾಡದೇ ಇರೋ ಹೆಸರು ಕೂಡ ಔಟ್ ಕೂಡ ಆಗಬಹುದು. ಪ್ರತಾಪ್ ಸಿಂಹ ಅವರ ವಿಷಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗಾದರೆ ಯಾರಿಬ್ಬರಿಗೆ ಕಾಲ್ ಬಂದಿರ್ಬೋದು ಅಂತ ನೀವು ಕೇಳಿದರೆ, ಮೊದಲನೆಯದಾಗಿ CN ಮಂಜುನಾಥ್ ಅವರಿಗೆ ಹೈಕಮಾಂಡಿಂದಾನೇ ಕಾಲ್ ಬಂದಿತ್ತು. ಈಗ ಸುಮಾರು ದಿನಗಳಿಂದ ನಡೀತಾ ಇರೋ ಚರ್ಚೆ ನೀವೇ ನೋಡಿದ್ದೀರಾ. ನೀವೇ ಸ್ಪರ್ಧೆ ಮಾಡಬೇಕು ಅಂತ ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಬಹುತೇಕ ಡಾಕ್ಟರ್ CN ಮಂಜುನಾಥ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಬೆಂಗಳೂರು ಗ್ರಾಮಾಂತರದಿಂದಾನೇ ಮಾಡ್ತೀನಿ ಅಂತ ಡಾಕ್ಟರ್ ಮಂಜುನಾಥ್ ಎಲ್ಲೂ ಹೇಳಿಲ್ಲ. ಫ್ಯಾಮಿಲಿಯಿಂದ ಮತ್ತು ದೇವೇಗೌಡರ ಫ್ಯಾಮಿಲಿಯಿಂದ ಸ್ಪರ್ಧೆ ಮಾಡೋಕ್ಕೆ ತುಂಬ ಒತ್ತಡ ಆಗ್ತಾ ಇದ್ದಾರೆ. CN ಮಂಜುನಾಥ್ ಅವರಿಗೆ ಮೈಸೂರಿಂದ ಟಿಕೆಟ್ ಕೊಡಿ ಅಂತ ಇದೇ ನೋಡಿ ಟ್ವಿಸ್ಟ್ ಇರೋದು ಸ್ನೇಹಿತರೆ. ಮಂಜುನಾಥ್ ಅವರು ಹೇಳ್ತಾ ಇರೋದು ಕೂಡ ಇದನ್ನೇ. ನಾನು ಓದಿದ್ದು, ನನಗೆ ಒಡನಾಟ ಇರೋದು ಜಾಸ್ತಿ ಮೈಸೂರಲ್ಲಿ, ಹಾಗಾಗಿ ಬೆಂಗಳೂರು ಗ್ರಾಮಾಂತರ ನನಗಿರೋ ಇಮೇಜ್ಗೆ ಧಕ್ಕೆ ತರುವಂಥ ಘಟನೆಗಳು ಸಂಭವಿಸಬಹುದು. ಹಾಗಾಗಿ ನಾನು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಆತಂಕ ಇದ್ದೇ ಇರುತ್ತೆ ಅಲ್ವಾ. DK ಬ್ರದರ್ಸ್ನ ಎದುರು ಹಾಕ್ಕೊಂಡು ಗುದ್ದಾಡಬೇಕು ಅಂದರೆ ಟೆನ್ಷನ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ದೇವೇಗೌಡರು ಕೂಡ ಬೆಂಗಳೂರು ಗ್ರಾಮಾಂತರದ ವಿಚಾರವಾಗಿ ಯೋಚಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ದೊಡ್ಡಗೌಡರು ಕೂಡ ಓಕೆ ಅಂತ ಇಲ್ಲ ಸ್ನೇಹಿತರೆ. ಮಂಜುನಾಥ್ ಅವರು ಕೇಳ್ತಾ ಇರೋದು ಮೈಸೂರಿಂದ ಟಿಕೆಟ್ ಕೊಡಿ ಅಂತ. ಮೈಸೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು. ಒಂದು ಕಡೆ ಯದುವೀರ್ ಒಡೆಯರ ಹೆಸರು. ಯದುವೀರ್ ಒಡೆಯರಿಗೆ ಖುದ್ದು ಅಮಿತ್ ಶಾ ಅವರೇ ಕಾಲ್ ಮಾಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಅಮಿತ್ ಶಾ ಕೂಡ ನೇರವಾಗಿ ಕಾಲ್ ಮಾಡಿ ಮಾತನಾಡಿದ್ದಾರೆ. ಯದುವೀರ್ ಒಡೆಯರು ಅವರು ಮೈಸೂರಿಂದ ಸ್ಪರ್ಧೆ ಮಾಡಿದರೆ ಕ್ಷೇತ್ರ ಕ್ಲಿಯರ್ ಆಗುತ್ತೆ. ಜೊತೆಗೆ ಅಕ್ಕಪಕ್ಕದ ಒಂದೆರಡು ಕ್ಷೇತ್ರಗಳಿಗೆ ನಮಗೆ ಈಸಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ BJP ಅವರದ್ದು. ಜೊತೆಗೆ ಯದುವೀರ್ ಒಡೆಯರು ಪ್ರಚಾರಕ್ಕೆ ಬಂದರೆ ರಾಜಮನೆತನದವರು ಅಂತ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಒಂದು ಕಡೆ ಒಂದಿಷ್ಟು ಮತಗಳನ್ನು ಸೆಳೆಯೋಕೆ ಅನುಕೂಲ ಕೂಡ ಆಗುತ್ತೆ ಅನ್ನುವ ಲೆಕ್ಕಾಚಾರ BJP ಅವರದ್ದು. ಈ ಟ್ರಿಕ್ಸ್ ಕೂಡ ಇರಬಹುದು. ಹಾಗಾಗಿ ಯದುವೀರ್ ಒಡೆಯರ್ ಅವರಿಗೆ ನೇರವಾಗಿ ಹೈಕಮಾಂಡಿಂದ ಫೋನ್ ಬಂದಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗೋ ಚಾನ್ಸಸ್ ಇದೆಯಾ ಅಂತ ಪ್ರಶ್ನೆ ಮಾಡಿದರೆ ಇರಬಹುದು. ಸಿಂಹ ಅವರು ಚೆನ್ನಾಗಿ ಕೆಲಸ ಜೊತೆಗೆ ಅನುದಾನಗಳನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಮಾತು ಜನರಲ್ಲಿ ಇದ್ದರೂ ಕೂಡ ಚೇಂಜ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಕಾಡ್ತಾ ಇದೆ ಸ್ನೇಹಿತರೆ. ಸ್ಥಳೀಯ ನಾಯಕರುಗಳ ಜೊತೆ, ಶಾಸಕರ ಜೊತೆಗೆ ಹಾಗೂ ರಾಜ್ಯ ನಾಯಕತ್ವದ ಜೊತೆಗೆ ಪ್ರತಾಪ್ ಸಿಂಹ ಅವರು ಮಾಡಿಕೊಂಡ ಘರ್ಷಣೆ ಇದೆಯಲ್ಲ,
ಅದೇ ಇದಕ್ಕೆಲ್ಲ ಕಾರಣನಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಅದು ಆಗಿರಬಹುದು ಅನ್ನುವ ಒಂದು ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಚಾಮುಂಡೇಶ್ವರಿಯ ಆಶೀರ್ವಾದ, ಜನರು ನನ್ನನ್ನು ಕಾಯ್ತಾರೆ ಅನ್ನುವ ಅಚ್ಚರಿಯ ನಂಬಿಕೆ ಪ್ರತಾಪ್ ಸಿಂಹ ಅವರಿಗೆ ಇದೆ. ಹಾಗಾಗಿ ಟಿಕೆಟ್ ಸಿಗದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕೊನೆ ಕ್ಷಣದವರೆಗೂ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಪ್ರತಾಪ್ ಸಿಂಹ ಅವರು. ಆದರೆ ಬಹುತೇಕವಾಗಿ ನೋಡ್ತಾ ಹೋದರೆ ಯದುವೀರ್ಗೆ ಟಿಕೆಟ್ ಅನ್ನೋ ಸುದ್ದಿ ಜೋರಾಗಿ ಕೇಳ್ತಾ ಬರ್ತಾ ಇದೆ ಸ್ನೇಹಿತರೆ. ವಿಜಯೇಂದ್ರ ಅವರ ಮಾತಲ್ಲಿ ಬೇರೆ ಹಿಂಟ್ಸ್ ಸಿಕ್ಕಿದೆ. ಈ ಹೊತ್ತಿನಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಮೈಸೂರಿಗೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ BJPಯ ಹೈಕಮಾಂಡ್ ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿ ಸವಾಲು ತಗೊಂಡು ಗೆದ್ದು ಬಂದರೆ ನಿಮ್ಮ ಎಂಟ್ರಿನೇ ಬೇರೆ ಥರ ಇರುತ್ತೆ ಅಂತ BJP ಹೈಕಮಾಂಡ್ ಅವರು ಡಾಕ್ಟರ್ CN ಮಂಜುನಾಥ್ ಅವರಿಗೆ ಹೇಳ್ತಾ ಇದ್ದಾರೆ. ನಿಮ್ಮದೇ ಆದ ವರ್ಚಸ್ಸು ಇದೆ, ಖಂಡಿತ ನೀವು ವಿನ್ ಆಗೇ ಆಗ್ತೀರಾ ಅಂತ. ಅದಕ್ಕೇನು ಬೇಕೋ ಆ ಎಲ್ಲ ಬಲವನ್ನು ನಾವು ಕೊಡ್ತೇವೆ, ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಬೆಂಗಳೂರು ಗ್ರಾಮಾಂತರದಲ್ಲೇ ನಿಲ್ಲಿ, ನಿಮಗೆ ಇರೋ ವರ್ಚಸ್ಸಿಗೆ ನೀವು ಲೀಡಲ್ಲಿ ಗೆಲ್ತೀರಿ ಅನ್ನೋ ಮಾತನ್ನು BJP ಹೈಕಮಾಂಡ್ ಹೇಳ್ತಾ ಇದೆ. ಯಾರಿಗೆ ಆಘಾತ ಕಾದಿದೆ, ಯಾರಿಗೆ ಸರ್ಪ್ರೈಸ್ ಇದೆ, ನಾಳೆ ಅಥವಾ ನಾಡಿದ್ದು ಇದಕ್ಕೆಲ್ಲ ಮುದ್ರೆ ಬೀಳಬಹುದು, ಕಾದು ನೋಡೋಣ ಸ್ನೇಹಿತರೆ. ಈ ಒಂದು ಚಿಕ್ಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಧನ್ಯವಾದಗಳು.